ಯೋಜನೆ ಬರುವಂತೆ ಮಾಡಬೇಕು. ರದ್ದಾಗಿರುವ 4,000 ಪಡಿತರ ಕುಟುಂಬಸ್ಥರಿಗೆ ಪಡಿತರ ವಿತರಣೆ ಸ್ಥಿತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಧರಣಿ ಸತ್ಯಾಗ್ರಹ ಮೂಲಕ ಚೆಕ್ ಮಾಡಬೇಕು. भारतीय जनता पार्टी के नरेंद्र मोदी जी के अमित शाह जी के विजय लड़क के येडियूरप्पा जी के वही संभाग के प्रवीण जी के भ्रष्ट कांग्रेस सरकार के धिक्कार. ಈ ಪೆನ್ಷನ್ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ಇವತ್ತು ಪೆನ್ಷನ್ ನಿಂತೋಗಿದೆ. ರೇಷನ್ ಕಾರ್ಡು ಕೇಂದ್ರ ಸರ್ಕಾರ 5 kg ಇವರು ಕೊಡದೆ ರದ್ದು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ತುಂಬಲಿಕ್ಕೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವರು ತಿನ್ನುವಂತ ಅನ್ನದ ತಟ್ಟೆಯಲ್ಲಿ ಮಣ್ಣು ಹಾಕಿದ್ದಾರೆ. ಇವರು ಅನ್ನ ಹಾಕಿಲ್ಲ, ಮಣ್ಣು ಹಾಕಿದ್ದಾರೆ. ಆದರೆ ಕಳೆದ 10 ವರ್ಷ ನಾವು ಅಧಿಕಾರದಲ್ಲಿದ್ವಿ, ಯಾರಿಗೂ ರೇಷನ್ ಕಾರ್ಡ್ ತೆಗೆದಿಲ್ಲ, ಯಾರಿಗೂ ಪೆನ್ಷನ್ ನಿಲ್ಲಿಸಿಲ್ಲ. ಆವತ್ತು ಕೂಡ ಕೇಂದ್ರ ಸರ್ಕಾರದ ಸುತ್ತೋಲೆ ಕಾಲಕ್ಕೆ ಬರ್ತಾ ಇತ್ತು. ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಆವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರು ಯಾರಿಗೂ ಈ ರಾಜ್ಯದಲ್ಲಿ ಪೆನ್ಷನ್ ನಿಲ್ಲಿಸಬಾರ್ದು, ರೇಷನ್ ಕಾರ್ಡ್ ನಿಲ್ಲಿಸಬಾರ್ದು, ಪ್ರತಿಯೊಬ್ಬರಿಗೂ ಎಲ್ಲರ ಮನೆ ಕೊಡಬೇಕು ಅನ್ನುವಂಥ ಯೋಜನೆಯನ್ನು ಕೊಟ್ಟರು. ಆದರೆ ಇವತ್ತು ಈ ಕ್ಷೇತ್ರದ ಶಾಸಕರು ರೂಪಕಲಾ ಅವರು 4,000 ಪೆನ್ಷನ್ ನಿಲ್ಲಿಸಿದ್ದಾರೆ, 4,000 ರೇಷನ್ ಕಾರ್ಡನ್ನು. ಈ ರೇಷನ್ ಕಾರ್ಡ್ ಮಂತ್ರಿ ಯಾರು? ಅವರಪ್ಪ ತಾನೇ. ಅವ್ರ ಅಪ್ಪನ ಮನೆಯಲ್ಲಿ ಹೋಗಿ 4,000 ಕಾರ್ಡ್ ನನ್ನ ಕ್ಷೇತ್ರದಲ್ಲಿ ನಿಂತೋಗಿದೆ, ನೀವು ಈ ರೀತಿ ಮಾಡಿದಿರಿ, ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಅದಕ್ಕಾಗಿ ಅದನ್ನ ವಾಪಸ್ ತೆಗೆದು ಮತ್ತೆ ಅವ್ರ ಕಾರ್ಡ್ ಕೊಡಿ ಅಂತ ಕೇಳಬೇಕಾ ಬೇಡ? ನೀವು ಕೇಳಿದ್ದೀರಾ ನಿಮ್ಮ ತಂದೆಯನ್ನ ಯಾವತ್ತಾದ್ರೂ? ಕೇಳಿಲ್ಲ. ಯಾಕೆ? ನಿಮ್ಮ ತಂದೆಯವ್ರಿಗೂ ನಿಮ್ಗೆ ಆಗಲ್ವಾ? ಜಗಳ ಆಡಿದ್ದೀರಾ? ಅದು ನಮ್ಗೆ ಸಂಶಯ, ಅನುಮಾನ ಕಾಡ್ತಾ ಇದೆ. ತಂದೆ ಹತ್ರ ಹೋಗಿ ಮಾತಾಡೋದಕ್ಕೆ, ಕ್ಷೇತ್ರ ಜನರ ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗೇನು ಅಡ್ಡ? ನಿಮ್ಗೇನು ತೊಂದರೆ? ಹೋಗ್ಲಿ, ಇಲ್ಲಿ ಯಾರಾದ್ರೂ ನಿಮ್ಗೆ ಅಡ್ಡ ಮಾಡ್ತಾ ಇದ್ದಾರಾ? ಇಲ್ಲ ಕೋಲಾರಿಂದ ಬಂದು ನಿಮ್ಗೆ ಅಡೆತಡೆ ಮಾಡ್ತಾ ಇದ್ದಾರಾ? ನಾನು ಹೇಳ್ದೆ ಕೇಳಬೇಕು ಅಂತ ಏನೋ ವಾರ್ನಿಂಗ್ ಮಾಡ್ತಾ ಇದ್ದಾರಾ? ಇದು ಜನರಿಗೆ ಗೊತ್ತಾಗಬೇಕು, ನನಗಲ್ಲ. ನನಗೇನು ಗೊತ್ತಾಗೋದು ಬೇಡ. ಸಾರ್ವಜನಿಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕಾಡ್ತಾ ಇದೆ.
ಯಾರಿಲ್ಲಿ ಶಾಸಕರು? ಓಟ್ ಹಾಕಿದ್ ನಿಮ್ಗೆ, ಗೋವಿಂದ ಗೌಡ್ರಿಗಲ್ಲ. ಈ ಕ್ಷೇತ್ರದ ಜನರಿಗೆ ಓಟ್ ಹಾಕಿರೋದು. ನೀವು ಆಡಳಿತ ಮಾಡಿ. ಯಾರು ಆಡಳಿತ ಮಾಡ್ತಾರೆ ಈ ಕ್ಷೇತ್ರದಲ್ಲಿ? ಬ್ಯಾಲಳ್ಳಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಆಡಳಿತ ಮಾಡ್ಬೇಕಾ? ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲ್ಲಿಸಿದಂತ ಕಾಂಗ್ರೆಸ್ ಮುಖಂಡರುಗಳಿಲ್ವಾ? ಅವ್ರ ಮಾತು ಏನ್ ನಡೀತಾ ಇದೆ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಇಲ್ಲಿ ಸಣ್ಣ ಕೆಲಸ ಇಲ್ಲ. ಆಂಧ್ರದವ್ರಿಗೆ, ಕೋಲಾರವ್ರಿಗೆ, ಬೆಂಗಳೂರಿಗೆ ಕೆಲಸ ಕೊಡ್ತಾ ಇದ್ದೀರಿ. ಇವತ್ತು ಸಾಲಗಳು ಮಾಡಿಕೊಂಡು ಬಡ್ಡಿಗಳು ಕಟ್ಟಿದ್ದೀರಾ. ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವ್ರನ್ನೇನು ಮಾಡಿದ್ದೀರಿ? ಪೆನ್ಷನ್ ಯಾಕೆ ಕಿತ್ತಾಕಿದ್ರಿ? 14,000 ಪೆನ್ಷನ್, 80% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪೆನ್ಷನ್ ಹಣ. ಅದನ್ನು ನಿಲ್ಸಿದ್ದೀರಿ. ಯಾಕೆ? ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಅವ್ರೇನು ಕೋಟ್ಯಾಧೀಶ್ವರ? ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರ ಅವರು? ಇವತ್ತು ನೀವು 4 ತಿಂಗಳಿಂದ ಪೆನ್ಷನ್ ಕೊಡದೆ, 4 ತಿಂಗಳಿಂದ ರೇಷನ್ ಕೊಡದೆ ಅವ್ರನ್ನ ಈ ತಾಲೂಕ್ ಕಚೇರಿಗೆ ನೀವು ಅಲದಾಡಿಸ್ತಾ ಇದ್ದೀರಿ. ಇಲ್ಲಿ ಬಂದ್ರೆ ಒಬ್ಬ ಗುಮಾಸ್ತ ಅವ್ರನ್ನ ಆಚೆ ಕಳಿಸ್ತಾರೆ. ಗುಮಾಸ್ತ, ಹೋಗಮ್ಮ ಯಾಕೆ ಬಂದಿ ಅನ್ನೋದು, ಹೋಗಪ್ಪ ಆಚೆ ಬನ್ನ ಹೋಗ ಅನ್ನೋದು. ಆ ಪೇಪರ್ ಸರಿ ಇಲ್ಲ, ಈ ಪೇಪರ್ ಸರಿ ಇಲ್ಲ ಅಂತ ಯಾಕ್ರಿ ಆ ಪೇಪರ್ ಕೇಳ್ತಾ ಇದ್ದೀರಿ? ಇದ್ದಿರೋ ಕಾರಣ ಕಿತ್ತಾಕಿದ್ ನೀವು, ಇದ್ದಿರೋ ಪೆನ್ಷನ್ ಕಿತ್ತಾಕಿರೋದು ನೀವು ಕಿತ್ತಾಕ್ಬಿಟ್ಟು ಅವ್ರನ್ನ ಇವತ್ತು ದಾಖಲೆ ಕೇಳ್ತಾ ಇದ್ದೀರಾ? ಎಲ್ಲಿಂದ ತಂದು ಕೊಡೋದು? ಯಾರಪ್ಪ ಆಸ್ತಿ ಕೇಳ್ತಾ ಇದಾರೆ ಅವರು? 16 ವರ್ಷಗಳಿಂದ ಬರ್ತಕ್ಕಂಥ ಪೆನ್ಷನ್, 16 ವರ್ಷಗಳಿಂದ ಬರ್ತಕ್ಕಂಥ ರೇಷನ್ ಕಾರ್ಡ್ ನಿಲ್ಸಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಇಡೀ ಶಾಪ ಆಗ್ತಾ ಇದ್ದಾರೆ ಕ್ಷೇತ್ರ ಜನ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ KG-ಹಳ್ಳಿಯಲ್ಲಿ ಕದ್ರೇಗೌಡ ಕೋಟೆ ಅರಣ್ಯ ಇಲಾಖೆಗೆ ಸೇರಿತ್ತು ಅಂತೇಳಿ ಅರಣ್ಯ ಇಲಾಖೆಗೂ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಇದು ನಮ್ದು ಜಮೀನು. 1930ನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರು ನಮ್ಮ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ಇದು ನಮ್ಮದೇ ಅಂತೇಳಿ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಆದ್ರೆ ನೀವು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತಕ್ಕಂಥ ಕಿತ್ತಂಡೂರು ಏನಿದೆ, ಆ ಕಿತ್ತಂಡೂರಿನ ಬ್ಯಾಲಳ್ಳಿ ಗೋವಿಂದಗೌಡರ ಸಂಬಂಧಿಕರಿಗೆ 60 ಎಕರೆ ಜಮೀನು ಮಾಡಿದ್ದೀರಿ ಅಂತ ಹೇಳಿ ಇವತ್ತು ದಾಖಲೆಗಳು ಹೇಳ್ತಾ ಇದೆ. ಹೆಂಗ್ ಸೃಷ್ಟಿ ಆಯ್ತು? ಯಾವ ಅಧಿಕಾರಿ ಇನ್ವಾಲ್ವ್ ಆಗಿದ್ದ? ಯಾವ ಮುಖಂಡ ಇನ್ವಾಲ್ವ್ ಆಗಿದ್ದ? ಯಾರಪ್ಪನ ಆಸ್ತಿ? ಕೆಜಪ್ ತಾಲೂಕಿನ ಸರ್ಕಾರಿ ಜಾಗ, ಕೆಜಪ್ ತಾಲೂಕಿನ ಅರಣ್ಯ ಭೂಮಿ ಶ್ರೀನಿವಾಸಪುರ ತಾಲೂಕರಿಗೆ ಹೆಂಗೋಯ್ತು? ಯಾರು ಮಾಡಿಕೊಟ್ರಿ? ಇದ್ರ ಹಿಂದೆ ಇರೋದು ಯಾರು? ಇದನ್ನೆಲ್ಲ ಕೇಳಬೇಕು ಬೇಡ ನಾವು? ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ಪ್ರಾರಂಭ, ಅಂತ್ಯ 2028ರವರೆಗೂ ನಡೀತದೆ. ದಿನ ಹೋರಾಟ ಮಾಡ್ತೇವೆ. ದಾಖಲೆಗಳ ಸಮೇತ ನಿಮ್ ಮುಂದೆ ಇಡ್ತೀವಿ. ಇದು 1, 2 ಅಲ್ಲ, ಬೇರೆ 3 ವಿಷಯ ಎತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಮಾಡುವಂತ ದಿನದಿಂದ ಈ ದಿನದಲ್ಲಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವ. ನಾವು ಹುಟ್ಟು ಹೋರಾಟದಿಂದ ಬಂದಂತವ್ರು. ಈ 14ನೇ ತಾರೀಕು ಉದ್ಘಾಟನೆ ಮಾಡುವಂತದ್ದನ್ನ ಇಟ್ಕೊಂಡು ಇವತ್ತೇ ನೀವು ಉದ್ಘಾಟನೆ ಮಾಡಬೇಕು ಹೋಗಿದ್ದೀರಿ. ಮಾಡಿ ಸಂತೋಷ. ಇನ್ನು ಅಲ್ಲಿ ಪ್ರತಿಮೆ ಇಡುವಂತ ಜಾಗ ಬೆಡ್ ಹಾಕಿರೋ ಸಿಮೆಂಟ್ ಏನ ಕ್ಯೂರಿಂಗ್ ಆಗಿಲ್ಲ. ನೀನ್ ಬಿದ್ದೋಗತ್ತೇನ ಸಿಮೆಂಟ್ ಅಲ್ಲ, ತರಾತುರಿಲ್ ಮಾಡಿದಿರಿ. ಯಾಕೆ? ಈ ಕಾರ್ಯಕ್ರಮ ಕೆಡಿಸ್ಬೇಕಂತೇಳಿ. ಜನರ ಮನಸ್ಸಲ್ಲಿ ಒಂದರ್ಥ ಮಾಡ್ಕೊಳ್ಳಿ. ಜನರ ಮನಸ್ಸಲ್ಲಿ ಏನಾದ್ರೂ ಕೆಟ್ಟ ಭಾವನೆ, ಕೆಟ್ಟದು ನಿಮ್ಮ ಮೇಲೆ ಬಂದದ್ದಾದ್ರೆ ಯಾರ ಕೈಲೂ ತಡೆಯಕ್ಕಾಗೋದಿಲ್ಲ. ಇದೊಂದು ರೀತಿ ಸುನಾಮಿ ಇದ್ದಂಗೆ. ಈ ಸುನಾಮಿ 2028ರವರೆಗೂ ಇರ್ತದೆ. ನಿಮಗೆ ಬುದ್ಧಿ ಕಲಿಸ್ತಾರೆ. ತಕ್ಷಣ ಈ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕು, ಪೆನ್ಷನ್ ಎಲ್ಲ ಎಲ್ಲರಿಗೂ ಕೊಡಬೇಕು. ಈ 60 ಎಕರೆ ಹಗರಣ ಏನಿದೆ ಮತ್ತೆ ನಮ್ಮ ತಾಲೂಕಿಗೆ ಬರಬೇಕು. ಅದು ಅರಣ್ಯ ಭೂಮಿಯಾಗಿ ಉಳಿಬೇಕು ಅನ್ನುವಂತ ನಮ್ಮ ಆಗ್ರಹ. ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಅವ್ರದೇ ಸೀಲು, ಅವ್ರದೇ ಸೈನು. ಸರ್, ಈ 121 ಎಕರೆ ಸರ್ವೆ, 121 ಸರ್ವೆ ನಂಬರ್ ಅಲ್ಲಿ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡ್ರಿ. ಒಂದು ನಿಮಿಷ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು. ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡರ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ. ನಿಮ್ಮ ಉತ್ತರ ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಬಡಕ್ ಬರ್ತಾರ? ನಿಮ್ ಚೆಪ್ಪನ್ ಮಾಟ ಏನೆಲ್ಲ ನೀವೇನ್ ಮಾತಾಡ್ಬೋದು ಅಂತ ಏನೆಲ್ಲ ಭಯ ಹಿಡಿಸ್ತಾರ? ಕೂಕೊಂಟೆ ಕೂಕೋ, ಲೇದೆ ಅಂತ ಲೇದೆ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಮಗಳು. ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವರೇನನ್ನ ತೊಂದರೆ ಕೊಟ್ರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ,
ಹೇಳಿ, ಭಯ ಪಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿದೆ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದ್ರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನೀವು ಅವ್ರು ಹೇಳಿದ್ದಕ್ಕಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿಗಿರ್ತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಿಯಂದಿರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋರು ಅಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾರ್ದ ತಾಯಿಮಾರುಗಳೇ, ವಾಲಿಬರ್ಗಳೇ, உங்களுக்கு ரேஷன் கார்டு இல்ல, பென்ஷன் இல்ல, இந்த ரெண்டு பத்தி பட்டு பேசுறேன் நான். ஏன்னா 60 ஏக்கர் மேலும் ஐயோ அது எங்கே இருக்குது, நம்மளுக்கு என்னத்துக்கு பென்ஷன் கொடுத்தா போதும், ரேஷன் கார்டு கொடுத்தா போதும் நீங்க கேட்டு இருக்கிறோம். கரெக்ட் தானே ரவி? 4000 ரேஷன் கார்டு எடுத்துட்டாங்க. இது நாம இல்ல, ரூபா அப்பா இவங்க 2 பேர் தான் 4000 ரேஷன் கார்டை எடுத்திருக்கிறது. இதுக்கு நம்ம போராட்டம் பண்ணிருக்கிறோம். தெருவில் நான் வந்திருக்கிறேன், வார்டு வந்திருக்கிறேன், ஊரெல்லாம் பேசுது. ஏய் சம்பங்கி போராட்டம் பண்றோம், பென்ஷன் வருது, ரேஷன் கார்டு வருது, நம்ம எல்லாம் போன் வாங்குவோம்ட்டு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்கே முனிசிபாலிட்டி கிட்ட கூட்டு இருக்கிறீங்க. உங்களுக்கு வெக்கம் வருது இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்ச டேட் 5ஆம் தேதி. அது என்னத்துக்கு முன்னாடி வந்துருச்சு? 9 நாள் முன்னாடி. பயம். நான் பேசுறது இல்லை, இது ஊரெல்லாம் பேசுது. ஊரெல்லாம் பேசுறாங்க. ரூபா மேடம், ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. இதென்ன சண்டே இருக்குதா தெரியல. ஏன்னா இதுல மத்தியில குரு இருக்கிறாரு. அவங்க இந்த குடும்பத்தை பால் பண்ணிருக்கு. நீங்க அதுக்கு பயப்படாம அப்பா வீட்டுக்கு போய், அப்பா எங்க கான்ஸ்டியூன்சில 4000 ரேஷன் கார்டு நீ எடுத்துட்டு கேட்கணும். இப்படியே கேட்கணும். அப்பாவே என்ன நம்பி ஓட்டு போட்டு ஜெயிக்க வச்சிருக்கிறாங்க. அதனால என்ன 4000 கார்டு கொடுக்கலன்னா திருப்பி நான் வேறு தெருவுக்கு நான் போக முடியாது, ஓட்டு கேட்க முடியாது. அப்படியே நான் போதான் என்ன கோல் எடுத்து இது இதென்ன தொடுப்பை எடுத்துட்டு எல்லாம் தொட்டுடுவாங்க. அதனால தயவு செஞ்சு நீ இன்னைக்குதான் ஆர்டர் பண்ணி ஒரு சர்க்குலர் கொடுங்க அன்ட்டு நீங்க கேட்கணும். அப்பா வீட்டுல போயிட்டு உங்க அப்பாவே மந்திரி இருக்கும்போது எந்த பையன் சொல்லுங்க? ஏன்னா அடுத்தவங்க மந்திரி இருந்தா எப்படி கேட்கறது? என்ன சட்டம் அது இது வந்து பேசுவாங்க. இப்ப ஒண்ணு சட்டம் கிட்ட ஒண்ணு இல்ல, நீ போது இருக்கிறதா சட்டம். அப்பா கிட்ட போய் கேட்காத ஒரு சட்டம். அது போகணும், கேட்கணும். பென்ஷன் யாருது? இவங்க கிட்ட இருக்கிற பென்ஷன் எல்லாம் வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய் ஏன் வாங்க நீங்க வாபஸ்? நீங்க கேட்கிற டாக்குமெண்ட் அவங்க கிட்ட எங்க இருக்குது? கேட்டா நீ மகங்களை நீ தூர வைங்க, குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கன்ட்டு சொல்றீங்க நீங்க. இந்த அம்மா இந்த தாசில்தார் 1 மாசம் இருக்குது வந்து, இந்த அம்மாவுக்கு நான் 1 மாசம் பின்னாடியே ஒரு லெட்டர் கொடுத்தேன். பாருங்க பென்ஷன் இப்படி இருக்குது, ரேஷன் கார்டு இப்படி இருக்குது, 60 ஏக்கர் நேரம் அந்த இது சீனிவாசபுரத்தான் திருட்டு இருக்கிறாங்க, அது வாபஸ் வாங்குங்கன்னு நான் சொன்னேன். இது வரைக்கும் இந்த அம்மா மூச்சு வாங்கி ஒரு வார்த்தை கூட பேசல. நம்ம பிரஸ்காரம் நீங்க கேட்டீங்க இல்லையோ தெரியாது. எல்லா கோவிந்தோட ரிலேஷனுக்கே செஞ்சுட்டு இருக்கிறாங்க. அவங்க பேர்ல எவ்வளவு நிலம் இருக்குதுன்னு கூட டாக்குமெண்ட் வாங்கி இருக்கிறாங்க. இதை டைவர்ட் பண்றதுக்கு யான் நிலம் 60 ஏக்கர், 100 ஏக்கர், 200 ஏக்கர் யாந்து இருந்தா உனக்கு தாக்கத்து இருந்தா நீ எடுத்துக்கோ. இல்ல உனக்கு தாக்கத்து இருந்தா நான் செஞ்சுட்டு தப்புன்ட்டு எல்லாம் நம்ம கான்ஸ்டியூன்சிக்காரங்க கொடு. எப்படி ஸ்ரீனிவாசபுரம் தாலுக்கு எடுத்துட்டு போன நீ? இதுக்கு யார் இன்ஃபுளுன்ஸ் பண்ணாரு? நீ யார் எம்எல்ஏ?
நீ சொல்லாம இந்த அதிகாரிகளை வேலை செஞ்சாங்க? இவங்க தானே செஞ்சு கொடுத்தாங்க. இந்த கச்சேரிக்கு வந்தா இந்த ரேஷன் கார்டுக்கும் பென்ஷனுக்கும் இன்கம் சர்டிபிகேட் கேஸ்ட் சர்டிபிகேட் வந்தா பணம் பணம் பணம்னு சொல்லி கேக்குது. சேரு பணம்னு கேக்குது, டேபிள் பணம் கூடன்னு கேக்குது, அந்த சேர்ல போற ஆளு கூட பணம்னு கேக்குறாரு. எங்க பணம் இந்த வேலை கிட்ட எவ்வளவு பணம் கொடுக்கணும் சொல்லுங்க? ரேஷன் கார்டுக்கு 2000 3000, இந்த இன்கம் சர்டிபிகேட் கேஸ்ட் சர்டிபிகேட்டுக்கு 2000 3000 யாரப்பா வீட்டு பணம் அது? ஏன் கவர்மெண்ட் பேமெண்ட் கொடுக்காத உங்களுக்கு? இல்ல அங்கே தானே இன்னொரு எம்எல்ஏக்கு கோவிந்தோட எடுத்துட்டு போய் எங்க கொடுக்கணுமா பணம்? இந்த எம்எல்ஏக்கு வெக்கம் இல்ல? உன் பதவியே உன் அதிகாரத்தை நீ நிரூபிக்கணும், சாதிக்கணும். இது ஜன ஓட் போட்டுக்கிறது உனக்கு, கோவிந்தோடக்கெல்லாம் அவங்களுக்கு என்ன மரியாதை கொடுக்குறது? உன் குரு என்ன உங்க வீட்டுல வச்சுக்கோங்க, ஜனங்க முன்னாடி என்ன அந்த குரு. இந்த மாதிரி நீங்க யார் யாரு வந்திருக்கிறீங்க, ரேஷன் கார்டு பென்ஷன் இது பிராரம்பிச்சிருக்கிறோம் போராட்டம். கொடுக்கிற வரைக்கும் நாங்க எல்லாம் இந்த போராட்டத்தை எப்பவும் விடுறதே இல்லை. டிசி ஆபீஸ்ல போராட்டம் பண்றோம், பெங்களூர்ல நம்ம ஸ்டேட் பிரசிடென்ட் சொல்லி போராட்டம் பண்றோம். அப்புறம் நம்ம கவர்மெண்ட் வந்துச்சுன்னா ஒன்றே வருது. நீங்க எல்லாம் மனசுல வைங்க, நானே நிக்கிறேன். நீங்க எல்லாருமே நம்ம கவர்மெண்ட் வரும் முன்னாடி நம்ம டிஸ்ட்ரிக்ட் பிரசிடென்ட் ரிக்வெஸ்ட் பண்ணி, நம்ம விபாக் பிரபாரி நம்ம பெரிய லீடர் வந்திருக்கிறாங்க பேட்டரங்க, அவங்களுக்கு ரிக்வெஸ்ட் பண்ணி எம்பிக்கும் ஒரு அப்பீல் பண்றேன். ஸ்டேட் பிரசிடென்ட் கிட்ட சொல்லி மேனிஃபெஸ்டோல இது யார் யாருக்கு பென்ஷன் அது எவ்வளவுனா பணம் வரட்டும், அவங்களோட வீட்டுல ஏதனா சம்பாதனை பண்ணிட்டோம், மறுபடி திருப்பி அவங்களுக்கு பென்ஷன் வரணும், ரேஷன் கார்டு வரணும், எது கொஞ்சம் இருக்கக்கூடாதுன்ட்டு நாங்கெல்லாம் மேனிஃபெஸ்டோல கொடுத்து உங்களுக்கு எல்லாம் வர வைக்கணும். இது அஷூரன்ஸ் பண்றேன் நான். ஆனா இவங்க பார்க்கலாம், நம்ம போராட்டம் பண்ணிருக்கிற இப்போ அவங்களுக்கு இது மெமரேண்டம் கொடுக்குறோம். அவங்க எதனா ஸ்டெப் எடுக்கலன்னா இங்க இருக்கிற ஒவ்வொரு ஆபீசர் கூட என்னென்ன செய்யணும் எல்லாம் தெரியும் நம்மளுக்கு. யாரு கூட இது நம்ம எம்பி இருக்கும் போது பணம் ஸ்டேட் கவர்மெண்ட் பணம் குடிச்சு இது கட்டி இங்க இனாகிரேஷனுக்கு நம்ம ரெவென்யூ மினிஸ்டர் அசோக் வந்தாரு. அதனால இங்க வந்திருக்கிறவங்க யாரோ நீங்க நோவுப்படாதீங்க. ಉಂಗ ವೀಟ ಪಿಳ್ಳೆ ಮಾತ್ರ ನಾವು ವೇಲೆ ಸೇರೆ ನಿಮ್ಮ ಮನೆ ಮಗನಾಗಿ ನಾನು ಇರ್ತೇನೆ, ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೇನೆ. ನಿಮ್ಮ ಪರವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮುಖಂಡರೆಲ್ಲ ಜೊತೆಲಿ ಇಟ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಒಬ್ಬೊಬ್ಬರು ಸ್ವಲ್ಪ ವಿರುದ್ಧ ಮಾತಾಡೋರು ಇದ್ದೇ ಇರ್ತಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ. ಇನ್ನು ಉಳಿದ ಎಲ್ಲ ಅಧಿಕಾರಿಗಳು ಎಲ್ಲರೂ ನಮ್ಮ ವಿರುದ್ಧ ಇಲ್ಲ. ಅದಕ್ಕಾಗಿ ತಾಲೂಕು ತಹಶೀಲ್ದಾರ್ಗೆ ನಾವು ಈ ಹೋರಾಟದ ಮೂಲಕ ನಾವು ವಿನಂತಿಯನ್ನ ಮಾಡ್ತೇವೆ. ನಾವು ಕೊಟ್ಟಂತ ಮನವಿಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಒಂದು ವಾರದ ಒಳಗಡೆ ನಮಗೆ ಕೊಡ್ಬೇಕು. ಒಂದು ವಾರದ ಒಳಗಡೆ ನಿಮ್ಮ ಕ್ರಮವನ್ನು ಕೊಡ್ಬೇಕು. ಕಳೆದ ಸಾರಿ ಬಂದಾಗ ನೀವು SIR ಅಂತ ಹೇಳಿ ನಮಗೆ ಸಮಯ ತಗೊಂಡ್ರಿ. SIR ಮುಗ್ದೋಯ್ತು, ಇವತ್ತೈದು, ಇನ್ನು 3 ದಿವಸದಲ್ಲಿ ಅದು ಮುಗ್ದೋಗುತ್ತೆ. ಇನ್ನು ಯಾವುದು ಅದು ಉಳಿಯೋದಿಲ್ಲ. ನಿಮ್ಗೆ ಏನು ಅಂತ ಟೆನ್ಷನ್ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರವಣಿಗೆಯಲ್ಲಿ ಕೊಡಬೇಕು. ನಿಮ್ ಕೈಲಾಗತ್ತಾ ಇಲ್ಲ ಅನ್ನೋದನ್ನು ಕೊಡಿ. ಇಲ್ಲ ಮಾಡಿರೋ ತಪ್ಪೇನಿದ್ರೆ ತಪ್ಪು ಅಂತಾನು ಕೊಡಿ. ನೀವು ಸತಾಯಿಸ್ಕೊಂಡು ಈ ನೊಂದ ಜನರಿಗೆ ಬಾಯಲ್ಲಿ ಮಣ್ಣಾಕಕ್ ಹೋಗಬೇಡಿ. ಈ ಕ್ಷೇತ್ರದ ಶಾಸಕರು ಸೂಪರ್ MLA ಮಾಡದಂಗೆ ನೀವು ಮಾಡಕ್ ಹೋಗಬೇಡಿ. ನೀವು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನ ಮೀರಿ ಏನೂ ಮಾಡಕ್ ಹೋಗಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ನೂರಾರು ಜನರಿಗೆ ಏನೇನು ಸಮಸ್ಯೆಗಳು ಎತ್ಕೊಂಡ್ ಬಂದಿದ್ರೆ ಅದಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡಬೇಕು. ತಾಲೂಕು ಆಫೀಸಲ್ಲಿ ಯಾರನ್ನು ಕೂಡ ನೀವು ಹಣ ವಸೂಲಿ ಮಾಡೋದಕ್ಕೆ ಬಿಡಬಾರ್ದು. ಬಡವರು ಬರ್ತಕ್ಕಂಥವ್ರಿಗೆ ನೀವು ನೇರವಾಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಪರಿಹಾರನ ಹುಡುಕೊಡ್ಬೇಕು ಅನ್ನುವಂತ ವಿಷಯವನ್ನ ನಿಮ್ ಗಮನಕ್ಕೆ ತಂದು ನಾವು ಈಗ ನಡೆಯುವಂತ ಈ ಸಾಂಕೇತಿಕ ಕಾರ್ಯಕ್ರಮವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿ ಹೋರಾಟದ ಪ್ರಾರಂಭದ ದಿನ ಅಂತ ತೆಗೆದುಕೊಳ್ಬೇಕು. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಕ್ಕೆ ಇಲ್ಲಿ ಬಂದ್ರೆ ನೀವು ಕೇಳಬಾರ್ದು ದಾಖಲೆಗಳನ್ನ ಕೇಳೋದು, ಅವರ ಹತ್ರ ಇಲ್ಲದೆ ಇರ್ತಕ್ಕಂತ ದಾಖಲೆಗಳನ್ನ ಕೇಳೋದು, ನೀವು ವಾಪಸ್ ಕಳಿಸೋದು,
ಆಮೇಲೆ ವಯಸ್ಸಾದವರೆಲ್ಲ ಬಂದ್ರೆ ನೀವು ಬೈದ್ ಕಳ್ಸೋದು, ಇಲ್ಲಿ ಮರ್ಯಾದೆ ಇಲ್ಲದೆ ಮಾಡೋಂಥದ್ದು ಮಾಡಕ್ ಹೋಗ್ಬೇಡ್ರಿ. ಸರ್ಕಾರ ಆಫೀಸ್ ಇರೋದು, ಇಂಥವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿ ಅವ್ರಿಗೆಲ್ಲ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಆಗದೆ ಇರ್ತಕ್ಕಂಥ ಕೆಲಸವು ಕೂಡ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅನ್ನೋಂಥದ್ದನ್ನ ಹುಡುಕಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಷ್ಟೊಂದು ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ತಾಲೂಕು ಕಚೇರಿಯಲ್ಲಿ ಧರಣಿ ಮೂಲಕ ಮಾತಾಡಿದ್ದೇವೆ. ಇವೆಲ್ಲವೂ ಕೂಡ ಸಾರ್ವಜನಿಕರ ಪರವಾಗಿರುವಂತ ಸಮಸ್ಯೆಗಳು. ಇದನ್ನ ಕೂಡಲೇ ಬಗೆಹರಿಸಬೇಕು ಅಂತ ಮೇಡಮ್, ನಾನು ನಮ್ಮ ಮುಖಂಡಗಳ ಜೊತೆಯಲ್ಲಿ ನಿಮ್ಮ ಹತ್ರ ಬಂದು 1 ತಿಂಗಳಿಂದ ನಾವು ಮಾತಾಡಿದ್ವಿ. ಆಮೇಲೆ ನಿಮ್ಗೆ SIR ಇದೆ, ತುಂಬಾ ಬಿಜಿ ಇದೀವಿ ಸರ್, ಒಂದು ತಿಂಗಳು ಸಮಯ ಕೊಡಿ ಅಂತ ಹೇಳಿದ್ರಿ. 1 ತಿಂಗಳು ಕಳೆದಿದೆ. ಆಗಾಕ್ ಮಾಡಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ, ನೀವು SIR ನ ಮುಂದಿಟ್ಟಿದ್ದೀರಿ, ಅದಾಗ್ಲಿ, ಅದು ಕೂಡ ಬಹಳ ಜರೂರಾದಂತ ವಿಷಯ. ಈಗ ತಕ್ಷಣ ಈ 3 ಸಮಸ್ಯೆಗಳಿಗೆ ನೀವು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ನಾನು ಈ 3 ವಿಷಯಗಳನ್ನ ನಿಮ್ಮ ಮುಂದೆ ಓದ್ಬಿಡ್ತೀನಿ. ನಾನು ಮನವಿ ಕೊಡೋದನ್ನ, KG ಕೋಟೆ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 60 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿರುವುದನ್ನ ರದ್ದು ಮಾಡಬೇಕು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಇದು ನಮ್ಮ ಜಮೀನು ಅಂತೇಳಿ ನಮಗೆ ಪತ್ರವನ್ನು ಕೊಟ್ಟಿದ್ದಾರೆ. ಅವರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ನಕ್ಷೆನೂ ಇದೆ. ಆಮೇಲೆ ಸುಮಾರು 4,000 ಪಡಿತರ ಚೀಟಿ ಅಂತ ನಾವು ಹೇಳಿದ್ದೀವಿ. ಅಂಕಿಅಂಶ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಿಲ್ಲ. ಅದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮ್ಗೆ ತಾಲೂಕು ದಂಡಾಧಿಕಾರಿಗಳಂದ್ರೆ ಇವೆಲ್ಲ ಇಲಾಖೆಗಳು ನಿಮ್ ಕೈ ಕೆಳಗಡೆ ಬರ್ತದೆ. ಆಮೇಲೆ ಪಡಿತರ ಇದು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಮತ್ತೆ ನಮ್ಮ ವಿಧವಾ ವೇತನ, ಈ 3 ನಿಂತೋಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಮಾನದಂಡಗಳು ಏನಾದ್ರೂ ಈಗೇನು ಅದೇನು ಹೊಸದಾಗಿ ಬಂದಿಲ್ಲ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಅದೊಂದು ಸರ್ಕ್ಯುಲರ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಏನಂತಂದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರ್ಕ್ಯುಲರ್ ಅನ್ನ ಕಳಿಸ್ತದೆ. ಅದು ನಾವು ಅಧಿಕಾರದಲ್ಲಿ ಇದ್ದಾಗಲೂ ನಮ್ಗೆ ಬರ್ತಾ ಇತ್ತು. ಆದ್ರೆ ಅದ್ರ ಮುಂದೆ ಇಟ್ಕೊಂಡು ಯಾರು ಪೆನ್ಷನ್ ಅನ್ನು ಕೂಡ ನಾವು ತೆಗಿಯಕ್ ಹೋಗಿಲ್ಲ. ಅದೇನ್ ದೊಡ್ಡ ಮಾನದಂಡ ಅಂತ ಏನಲ್ಲ. ಅದನ್ನ ಸಡಿಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳ ನಿಮ್ಮ ಹಂತದಲ್ಲಿ ಆದ್ರೆ ಮಾಡಿ, ಇಲ್ಲ ಅಂದ್ರೆ ನೀವು ಇದನ್ನ ಮೇಲಾಧಿಕಾರಿಗಳಿಗೆ ತಕ್ಷಣ ಸಮಸ್ಯೆ ಹೀಗಿದೆ ಅಂತೇಳಿ ನೀವು ಅವ್ರಿಗೆ ಒತ್ತಾಕಿ ಕೂಡಲೇ ನಮ್ಗೆ ಈ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ನಮಗೆ ಉತ್ತರ ನಾವು ಬಯಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ನಿಮ್ಮ ಆಡಳಿತ ಅಧಿಕಾರಿಗಳು, ಮ್ಯಾನೇಜರ್ ಇರ್ಬೋದು, ಅದ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ವಯಸ್ಸಾದವ್ರು ಬಂದ ನಾನೆಲ್ಲ ಏರಿಯಾಗಳಿಗೆಲ್ಲ ಹೋದಾಗ ಹೇಳಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ಅವನ್ನ ಒಂದು ರೀತಿ ಬೈದು ಕಳಿಸಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇದು ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಬರೋರು ವಯಸ್ಸಾದವರು, ಮತ್ತೆ ಎಷ್ಟೋ ಜನ ಎಲ್ಲರ ಮನೆ ಮೇಲೆ ಮಕ್ಕಳಿದ್ದಾರೆ, ಕಾಲೇಜಿಗೆ ಅಡ್ಮಿಷನ್ಗೆ ಹೋಗ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ಗೆ ಹೋಗ್ತಾರೆ, ಬೇರೆ ಇನ್ನೇನಕ್ಕೂ ಬೇಕಾಗುತ್ತೆ. ಅದನ್ನು ಏನಾದ್ರೂ ಮಾಡ್ಕೊಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಆಫೀಸ್ ಅಂತ ಹೇಳಿದ್ರೆ ಒಂದು ರೀತಿ ಆಸ್ಪತ್ರೆ ಇದ್ದಂಗೆ. ಡಾಕ್ಟರ್ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಎಲ್ಲ ನಮ್ಮ ಕಾಯಿಲೆ ಮೇಲ್ ಮಾಡ್ತಾರೆ ಅಂತ. ತಾಲೂಕ್ ಆಫೀಸ್ಗೆ ಬಂದ್ರೆ ನಮ್ಮ ಸಮಸ್ಯೆಗಳಿಗೆಲ್ಲ ಇಲ್ಲಿ ಪರಿಹಾರ ಸಿಗತ್ತೆ ಅಂತ ಬರ್ತಾರೆ. ಅದಕ್ಕೆ ನೀವು ಸ್ವಲ್ಪ ಈ ಕಡೆ ಗಮನ ಹರಿಸಿ ಆ ತರದಕ್ಕೆ ಅವಕಾಶ ಮಾಡಿಕೊಡದೆ ಇವರು ಬಂದಂತವ್ರಿಗೆ ತಾಲೂಕ್ ಆಫೀಸ್ ಅಂದ್ರೆ ಇದು ನಮ್ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ, ಕೆಲಸ ಆಗ್ತಾ ಇದೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಮೂಡಿಸುವಂತ ಒಂದು ವಾತಾವರಣನ ನೀವು ನಿರ್ಮಾಣ ಮಾಡ್ಬೇಕಂತೇಳಿ ಇಷ್ಟು ವಿಷಯಗಳನ್ನ ಹೇಳಿದೀವಿ. ದಯಮಾಡಿ ಇದನ್ನು ಸ್ವೀಕಾರ ಮಾಡಿ 1 ವಾರದೊಳಗಡೆ ನಮ್ಗೆ ಇದಕ್ಕೆ ಉತ್ತರವನ್ನು ಕೊಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ತೀನಿ. ಈ ಬಗ್ಗೆ ತಾವೊಂದು ಮಾತನ್ನ ಮಾತಾಡಿ ಸಾರ್ವಜನಿಕರಿಗೆ ತಿಳಿಸಿ. ಕೋಟೆ ಗ್ರಾಮದ ಸರ್ವೆ ನಂಬರ್ 121 ಬಗ್ಗೆ. ಸೊ ಅದಕ್ಕೆ ನಮಗೆ ನಾವು KGF ಹೊಸ ತಾಲೂಕಾಗಿ 2018 ನಂತರ ನಿರ್ಮಾಣ ಆಗಿರೋದ್ರಿಂದ ನಾವು ಮೂಲ ದಾಖಲಾತಿ ಪರಿಶೀಲನೆಗೆ ನಾವು ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ಗೆ ಬರೆದಿದ್ದೀವಿ. ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಸೊ ಅದು ಬಂದ ನಂತರ ನಾವು ಇದ್ರ ಬಗ್ಗೆ ಏನ್ ಕ್ರಮ ವಹಿಸಿದೀವಿ ಅಂತ ನಿಮ್ಗೆ ಲಿಖಿತ ರೂಪದಲ್ಲಿ ನಿಮ್ಗೆ ಮಾಹಿತಿಯನ್ನ ತಲುಪಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಎರಡನೇದು 4,000 ಪಡಿತರ ಚೀಟಿ. ಸೊ VPL ಕಾರ್ಡ್ APL ಕಾರ್ಡ್ ಆಗಿರುವಂತಹ ಒಂದು ಸಿಚುವೇಶನ್. ಅದರಲ್ಲಿ ನಮ್ಮ ಫುಡ್ಬರು ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಮಾಹಿತಿ ಕೊಡ್ತಾರೆ. ಬಟ್ ಆದ್ರೆ ಯಾವುದೇ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಾರ್ಡ್ಗಳು BPL ಇಂದ APL ಆಗಿ ಕಾರಣಾಂತರಗಳಿಂದ ಕನ್ವರ್ಟ್ ಆಗಿದೆ. ಅದನ್ನ ನಾವು ಆದಷ್ಟು ಬೇಗ ನಮ್ಮ ಟೆಕ್ನಿಕಲ್ ಟೀಮ್
ಅಲ್ಲ ನಾನು ಅದನ್ನೇ ಹೇಳ್ತಿದ್ದೀನಿ. ಒಂದ್ ನಿಮಿಷ ನಾನು ಏನ್ ಹೇಳ್ತೀನಿ ಅಂದ್ರೆ, ಜನಗಳು ಇಲ್ಲಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿ ಅವರು ರೇಷನ್ ಇದಕ್ಕೆ ಹೋದಾಗ ಅವ್ರಿಗೆ ರೇಷನ್ ಕೊಡದಿರೋ ವಾಪಸ್ ಕಳ್ಸಿರೋದು. ಅದೇ ಒಂದ್ ನಿಮಿಷ. ಸೊ ಅಲ್ಲ ಪರಿಶೀಲನೆ ಮಾಡ್ತಿದ್ವಿ ಅಂತಾನೆ ನಾನು ಹೇಳ್ತಾ ಇರೋದು. ಅದು ಯಾವ ಸಂದರ್ಭದಲ್ಲಿ ಯಾವ ಕಾರಣಗಳಿಂದ ಆಗಿದೆ ಅದು ನಾನು ಟೆಕ್ನಿಕಲ್ ಡೀಟೇಲ್ಸ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ನಿಮ್ಗೆ ಮಾಹಿತಿ ತಲುಪಿಸ್ತೀನಿ. ಮತ್ತೆ ಪೆನ್ಷನ್ ಅವ್ರದ್ದು ಏನಾಗುತ್ತೆ ಅಂದ್ರೆ 14,000 ಸಂಶಯಾಸ್ಪದ ಪೆನ್ಷನರ್ಸ್ ಮಾಶಾಸನ ಪಡೆಯುವವರೆಗೂ ನಮ್ಗೆ ಪಟ್ಟಿ ಕಟ್ಟಿದ್ರು ನಮ್ಮ ಸರ್ಕಾರದ ಹಂತದಿಂದ. ಅದರಲ್ಲಿ ನಾವು ವೆರಿಫೈ ಮಾಡಿ 800 ಜನ ಪೆನ್ಷನ್ಸ್ ನ ಅವಾಗ ಕಂಟಿನ್ಯೂ ಮಾಡಿದ್ವಿ. ಸಸ್ಪೆನ್ಷನ್ ಸ್ಟೇಜ್ ಅಲ್ಲಿ ಇಟ್ಟಿಲ್ಲ. ಅಂದ್ರೆ ಯಾವುದೇ ಪೆನ್ಷನರ್ಸ್ 14,000ದಲ್ಲಿ ಯಾರೆಲ್ಲ ಇದ್ರೋ ಅವರ ಅಷ್ಟು ಜನದ್ದು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಸೊ ಸಸ್ಪೆನ್ಷನ್ ಅಂದ್ರೆ ಅದನ್ನ ತಹಶೀಲ್ದಾರ್ ಲಾಗಿನ್ಗೆ ಪುಷ್ ಮಾಡ್ತಾರೆ ಸಸ್ಪೆನ್ಷನ್ ಆದ ಕೂಡಲೇ. ತದನಂತರ ಅದನ್ನ ನಾವು ಕಂಟಿನ್ಯೂ ರನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು 13,055 ಅರ್ಜಿಗಳು ನನ್ನ ತಹಶೀಲ್ದಾರ್ ಲಾಗಿನ್ ಅಲ್ಲಿ ಉಳ್ಕೊಂಡಿದೆ. ಅದನ್ನ 200 ಅರ್ಜಿಯಷ್ಟು ಈಗ SIR ಕೆಲಸದ ಮಧ್ಯದಲ್ಲಿ ಪರಿಶೀಲನೆ ಮಾಡಿದೀವಿ. ಅದನ್ನ ನಾವು ರನ್ ಮಾಡೋದಕ್ಕೆ ಕಂಟಿನ್ಯೂ ಸಹ ಮಾಡಿದೀವಿ. ಉಳಿದಿರುವಂತಹ 12,900 ಚಿಲ್ಲರೆ ಏನಿದೆಯೋ ಅದಷ್ಟನ್ನು ನಾವು ಒಂದೊಂದು ಅರ್ಜಿದಾರ ಒಂದೊಂದು ಫಲಾನುಭವಿ ಮನೆಗೆ ರೀಚ್ ಆಗಿ ನಮ್ಮ VA ಮತ್ತು RA ಮುಖಾಂತರ ಅದನ್ನ ನೈಜವಾಗಿ ಅಂದ್ರೆ ಅರ್ಹ ಫಲಾನುಭವಿಗೆ ಏನು ಮಾಶಾಸನ ಸಿಗ್ಬೇಕಿತ್ತು ಅಷ್ಟನ್ನು ತಲುಪ್ಸಕ್ಕೆ ನಮ್ಮ ಕಡೆಯಿಂದ ಆದಂತಹ ಅಷ್ಟು ಕ್ರಮನ ಕೈಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಲ್ಲ ಮೇಡಮ್ ಪದಗಳು ನಮ್ಗೆ ಅರ್ಥ ಆಗತ್ತೆ, ಇಲ್ಲಿ ಇರೋರ್ಗೆ ಅರ್ಥ ಆಗಲ್ಲ. ಅವರು ಅನುಮಾನಾಸ್ಪದಂತ ಫಲಾನುಭವಿಗಳಿಗೆ ನಾವು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ಅಮಾನತು ಅಂತ ಅರ್ಥ. ಆಯ್ತು, ಆಗಿದ್ರು ಒಳ್ಳೇದೇ. ನೋಡಿ, ನಾನು ಮೇಡಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಕಾನೂನು ಬರುತ್ತೆ, ಅಮೆಂಡ್ಮೆಂಟ್ ಬೇರೆ, ಸರ್ಕ್ಯುಲರ್ಗಳು ಬೇರೆ. ಸರ್ಕ್ಯುಲರ್ಗಳನ್ನ ನಾವು ಮನಸ್ಸು ಮಾಡಿದಾಗ ತಿದ್ದುಪಡಿ ಮಾಡ್ಕೋಬಹುದು. ಆ ಕಾನೂನು ಅಂದಾಗ ಅದಕ್ಕೆ ಪಾಲಿಸಿ ಮ್ಯಾಟರ್ ಆಗುತ್ತೆ, ಅದು ವಿಧಾನಸೌಧ ಒಳಗಡೆನೆ ಆಗ್ಬೇಕು. ಆಮೇಲೆ ಈ ಸುತ್ತೋಲೆಗಳು ಬರುತ್ತೆ, ಕೂಕೊಂಡ ಸುತ್ತೋಲೆಗಳು ನಾವು ಮಂತ್ರಿಗಳ ಗಮನಕ್ಕೆ ತಂದು ಶಾಸಕರು ಹೋಗಿ ಅದನ್ನ ಮಾಡಬಹುದು. ನೀವು ಅವರಿಗೆ ಒತ್ತಾಯ ಮಾಡಿ. ನಾವ್ ಹೇಳ್ತಾ ಇರೋದು ಇಷ್ಟೇ ಮೇಡಮ್, ರೇಷನ್ ಕಾರ್ಡು ಕಿತ್ತಾಕ್ಬೇಕು ಮತ್ತೆ ಪೆನ್ಷನ್ ಕಿತ್ತಾಕ್ಬೇಕು ಅಂತೇಳಿ ಆ ಪದ ಈಗ ನಾವ್ಯಾಕೆ ಸ್ವಾಭಾವಿಕವಾಗಿ ರದ್ದಾಗಿದೆ ಅಂತೇಳಿ ಪದ ಬಳಸ್ತೀವಿ ಅಂದ್ರೆ, ನೀವು ಅದು BPL ಇಂದ APL ಕನ್ವರ್ಟ್ ಆಗಿದೆ ಅಂತ ಹೇಳ್ತೀರಿ. ಆ ಕನ್ವರ್ಟ್ ಅನ್ನೋ ಪದ ಮತಾಂತರ ಅನ್ನೋ ಸಂದರ್ಭದಲ್ಲಿ ಬಳಸ್ತೀವಿ. ಅದು ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. APL ಕಾರ್ಡೇ ಅದು ಒಂದ್ ರೀತಿ ಜೀವ ಇಲ್ದ ಕಾರ್ಡು. ಇಟ್ಕೋಬೋದಷ್ಟೇ, ನಮ್ಮ ಕುಟುಂಬದಲ್ಲಿ 8 ಜನ ಇದ್ದೀವಿ ಅಂತ. ಅದ್ರಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ, ಗೋಧಿ ಇಲ್ಲ. ಇನ್ನು ಮುಂದಕ್ಕೆ ಒಂದು ಹೆಜ್ಜೆ ಹೋದ್ರೆ ಯಾವುದೇ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ಕೊಳ್ಳಲ್ಲ, ಸರ್ಕಾರ ಯೋಜನೆಗಳು ಒಂದೂ ಸಿಕ್ಕಲ್ಲ. ಇದು APL ಅದೇ ಯಾವ್ದು ಸಿಕ್ಕಲ್ಲ. ಹಂಗಾಗಿ ಕನ್ವರ್ಟ್ ಆಗಿರೋದು ಬೇಡ, ಮತ್ತೆ ಅದನ್ನ ವಾಪಸ್ಸು BPL ಗೆ ಇಡಿಸೋದಕ್ಕೆ ತಾವು ಸ್ವಲ್ಪ ಶಿಫಾರಸ್ ಮಾಡಿ. ಯಾಕಂದ್ರೆ ನಿಮ್ಮಂತದ್ದೆಲ್ಲ ಅದಾಗಲ್ಲ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ಬಡವರು ನಿಮ್ಗೆ ಗೊತ್ತಿದೆ, ಎಲ್ಲ ಮೈನ್ ಸೇರಿದಲ್ಲಿ ಹೆಂಗಿದ್ದಾರೆ ಅಂತ ಎಲ್ಲ ಅಂಗ್ಲಾಸ್ತಾರೆ, ಬೇಳಾಡ್ಕೊಂಡು. ಅವ್ರಿಗೆ ಗೊತ್ತಿಲ್ಲ ಹೇಗ್ ಕೇಳಬೇಕು, ಹೇಗ್ ಮಾತಾಡ್ಬೇಕಂತ. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಹೇಗ್ ಮಾತಾಡ್ಬೇಕಂತಾನೆ ಗೊತ್ತಿರಲ್ಲ. ಹಂಗಾಗಿ ತಾವು ತಿಳುವಳಿಕೆಯವರು, ವಿದ್ಯಾವಂತರು, ಇಲ್ಲಿ ನಮ್ಮ ತಹಶೀಲ್ದಾರು, ನೀವು ಅವ್ರ ಪರವಾಗಿ ನಿಂತು ರೆಮಿಡಿ ಬಗ್ಗೆ ನೀವು ಈ ತಾಲೂಕಿನ ಶಾಸಕರಿಗೆ ಸಜೆಷನ್ ಮಾಡಿ, ಸಲಹೆ ಕೊಡಿ. ಒಂದು ರೀತಿ ಒಂದು ಆಗೋದಾದ್ರೆ ಎಲ್ಲ ಆಗ್ಬಿಡ್ಲಿ, ಇಲ್ಲಾಂದ್ರೆ ಹೋರಾಟ ನಿರಂತರವಾಗಿರ್ತದೆ. ನಾವು ಬರೋದು, ನಿಮ್ಮನ್ನು ಕೇಳೋದು, ನೀವು ಇಷ್ಟ ಹೇಳಕ್ಕಾಗತ್ತೆ. ಅದರಿಂದ ತತ್ಕ್ಷಣ ನಿಮ್ಮಿಂದ ಸಲಹೆಯ ರೂಪದಲ್ಲಿ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಕನ್ವರ್ಟ್ ಆಗಿರೋದು ಈಗ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಗೊತ್ತೇ ಆಗಲ್ಲ. ನಮ್ BPL ಕಾರ್ಡ್ ನಿಂತೋಯ್ತು, ಅಕ್ಕಿ ಬರ್ತಾ ಇಲ್ಲ ಅಂತ. ಅಕ್ಕಿ ಬಂದ್ರೇನೆ ಅವ್ರಿಗೆ, ನೀವು BPL APL ಅವ್ರಿಗೆ ಗೊತ್ತೇ ಆಗಲ್ಲ. ಅಕ್ಕಿ ಬಂತು, ಬಂದಿಲ್ವಾ, ನಿಲ್ಸ್ಬಿಟ್ರು, ಕೊಟ್ಟಿಲ್ಲ ಅಂತ ಅಷ್ಟೇ. ಪೆನ್ಷನ್ 4 ತಿಂಗಳಿಂದ ಬಂದಿಲ್ಲ ಅಂತಾರೆ, 7 ತಿಂಗಳಿಂದ 5 ತಿಂಗಳಿಂದ ಬಂದಿಲ್ಲ.